ಹಾಯ್, ನಾನು ಸ್ಯಾಮ್ ಹಮೀನ್. ಇವತ್ತು ನಾನು ಫುಡ್ ಬ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಡುಗೆ ಮಾಡೋದ್ರಲ್ಲೇ ನನಗೆ ತುಂಬ ಖುಷಿ ಕೊಡುತ್ತೆ. ಮೋಮೋಸ್ ತಿನ್ನಬೇಕು ಅಂತ ಅನ್ನಿಸ್ತು. ಯಾಕೆ ಮನೆಯಲ್ಲೇ ಟ್ರೈ ಮಾಡಬಾರ್ದು ಅಂತ ಪ್ರಿಪೇರ್ ಮಾಡ್ತಿದ್ದೀನಿ. ಹೆಲ್ದಿಯಾಗಿ ರೈಸ್ ಫ್ಲೋರ್ ಯೂಸ್ ಮಾಡಿಬಿಟ್ಟು ಮೋಮೋಸ್ ಟ್ರೈ ಮಾಡ್ತಾಯಿದ್ದೀನಿ. ನಾನು ಇದೇ ಮೊದಲನೇ ಸಲ ಮೋಮೋಸ್ ಪ್ರಿಪೇರ್ ಮಾಡ್ತಿರೋದು ಮನೆಯಲ್ಲಿ. ಒಂದೊಂದು ಸಲ ಅದು ಫಸ್ಟ್ ಟೈಮ್ ಮಾಡಿದಾಗಲೇ ಚೆನ್ನಾಗಿ ಬರುತ್ತೆ. ಅಡುಗೆ ಆಗಲಿ ಅಲ್ಲ ಬೇರೆ ಯಾವುದೇ ಕೆಲಸ ಆಗಲಿ ನಾವು ಇಂಟ್ರೆಸ್ಟ್ ಇಟ್ಬಿಟ್ಟು ಮಾಡಬೇಕು. ಮತ್ತು ಚೆನ್ನಾಗಿ ಬರಲಿಲ್ಲ, ಕೆಲಸ ಆಗಲಿಲ್ಲ ಅಂತ ಟ್ರೈ ಮಾಡದೆ ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ. ನಮ್ಮ ಪ್ರಯತ್ನ ಇರಬೇಕು. ಯಾವುದೇ ಹೊಸ ಕೆಲಸ ಆಗಲಿ ಮೊದಲು ನೋಡಿದಾಗ ನಮಗೆ ಕಷ್ಟ ಅಂತ ಅನಿಸುತ್ತೆ. ಅದನ್ನ ಕಲಿತ್ಬಿಟ್ಟು ಮಾಡಿದಾಗ ಇದು ಇಷ್ಟು ಸುಲಭ ಇತ್ತಲ್ಲ ಅಂತ ಅನಿಸುತ್ತೆ. ಯಾವ ವಿಷಯ ಕೂಡ ಕಷ್ಟ ಇರೋದಿಲ್ಲ, ನಮ್ಮ ಯೋಚನೆ ಮಾತ್ರ ಕಷ್ಟ ಇರೋದು ಅಷ್ಟೇ. ನಾವು ಪಾಸಿಟಿವಾಗಿ ಥಿಂಕ್ ಮಾಡಿದರೆ ಎಲ್ಲ ಸರಿಯಾಗಿ ಆಗುತ್ತೆ. ಮೋಮೋಸ್ ಮಾಡಲಿಕ್ಕೆ ತುಂಬ ಈಸಿ ಇತ್ತು. ನಾನು ವೆಜ್ ಮೋಮೋಸ್ ಮಾಡಿದ್ದು, ಕ್ಯಾಬೇಜ್ ಕ್ಯಾರೆಟ್ ಯೂಸ್ ಮಾಡಿಬಿಟ್ಟು ಮಾಡಿದ್ದು. ಟಿ ವಿಯಲ್ಲಿ ಮ್ಯಾಕ್ಸ್ ಮೂವಿ ಪ್ಲೇ ಆಗ್ತಾ ಇತ್ತು. ಮ್ಯಾಕ್ಸ್ ಮೂವಿದು ಮ್ಯೂಸಿಕ್ ಡೈಲಾಗ್ಸ್ ಕೇಳ್ತಾ ನನ್ನ ಮೋಮೋಸ್ ಪ್ರಿಪೇರ್ ಆಗ್ತಾ ಇದೆ. ಮೋಮೋಸ್ ಸ್ಟಫಿಂಗ್ ರೆಡಿ ಆಗ್ತಿದೆ. ಮತ್ತು ಯೂಟ್ಯೂಬಲ್ಲಿ ನೋಡಿಬಿಟ್ಟು ನಾನು ಶೇಪ್ ಕೊಡಲಿಕ್ಕೆ ಹೋದೆ. ಆ ಶೇಪು ನಾನೇ ಬೇರೆ ಶೇಪೇ ಮಾಡಿಬಿಟ್ಟಿದ್ದೀನಿ. ಮತ್ತು ಥಿಕ್ಕಾಗಿದೆ ಸ್ವಲ್ಪ. ಅದು ಬಿಟ್ಟರೆ ಮತ್ತು ಬೇರೆ ಏನಿಲ್ಲ. ಚೆನ್ನಾಗಿ ಬಂತು. ಟೇಸ್ಟ್ ಅಂತೂ ಸೂಪರಾಗಿತ್ತು. ಬಿಫೋರ್ ಕುಕ್ ಹೀಗಿತ್ತು, ಇವಾಗ ಇದು ಆಫ್ಟರ್ ಕುಕ್ ಬಾಯ್ಲ್ ಆಗಿದೆ. ಎಷ್ಟು ಚೆನ್ನಾಗಿದೆ ಬಿಸಿ ಬಿಸಿಯಾಗಿ ನೋಡಿ. ಮ್ಯಾಕ್ಸ್ ಮೂವಿ ನೋಡಿಕೊಂಡು ಬಿಸಿ ಬಿಸಿ ಮೋಮೋಸ್ ತಿಂತಾಯಿದ್ರೆ ಆ ಚಟ್ನಿ ಜೊತೆ ಸಖತ್ತಾಗಿತ್ತು. ಮತ್ತು ಕಾಫಿ ಕೂಡ ಬಿಸಿ ಬಿಸಿ ಕಾಫಿ ಕುಡಿದೆ, ಸಖತ್ ಮಜಾ ಬಂತು ಮಾತ್ರ. ಇವಾಗ ನಿಮ್ಮನ್ನು ವೆಜ್ ಮೋಮೋ ವರ್ಲ್ಡಿಂದ ನಾನ್ ವೆಜ್ ಬಿರಿಯಾನಿ ವರ್ಲ್ಡ್ಗೆ ಕರ್ಕೊಂಡು ಹೋಗ್ತಿದ್ದೀನಿ. ನನಗಂತೂ ಚಿಕನ್ ಬಿರಿಯಾನಿ ಫೇವ್ರೇಟ್. ಅದರಲ್ಲಿ ಇವಾಗ ನಮ್ಮಮ್ಮ ಚೆನ್ನಾಗಿ ಬಿರಿಯಾನಿ ಮಾಡ್ತಾರೆ. ಅಂದರೆ ಅದು ಬಿರಿಯಾನಿ ಅಲ್ಲ, ಪಲಾವ್ ಮಾಡೋದು. ಅದೇ ನಮಗೆ ಬಿರಿಯಾನಿ ಅಂತ ನಾವು ಹೇಳ್ತೀವಿ. ಅಂದರೆ ಎಲ್ಲರ ಮನೆಯಲ್ಲೂ ಅಮ್ಮ ಇಲ್ಲ ಅಜ್ಜಿಯಂದಿರು ಮಾಡೋ ಅಡುಗೆನೇ ಸೂಪರಾಗಿರುತ್ತೆ. ಮತ್ತು ನಾನು ಚಿಕನಲ್ಲಿ ಬಿರಿಯಾನಿ ತುಂಬ ಟ್ರೈ ಮಾಡ್ತೀನಿ ತಿನ್ನಲಿಕ್ಕೆ. ನಾನು ಇವಾಗ ಮಾಡ್ತಿರೋದು ಹೆಂಗಂದರೆ ಅದೇ ಸಪ್ರೇಟಾಗಿ ಮಾಡುವ. ಇವಾಗ ನಾವು ಮಿಕ್ಸಾಗಿ ತಿಂತೀವಲ್ವ, ಸಪ್ರೇಟಾಗಿ ಮಾಡುವ. ಅಂದರೆ ರೈಸ್ ಬೇರೆ, ಚಿಕನ್ ಫ್ರೈ ಬೇರೆ, ಗ್ರೇವಿ ಬೇರೆ ಟ್ರೈ ಮಾಡುವ ಅಂತ ಮಾಡ್ತಾಯಿದ್ದೀನಿ.
ನೀವಿರೋ ಬ್ಯುಸಿ ಟೈಮಲ್ಲಿ ಒಂದಿನ ಫ್ಯಾಮಿಲಿ ಆರ್ ಫ್ರೆಂಡ್ಸ್ ಒಟ್ಟಿಗೆ ಅಡುಗೆ ಮಾಡಿಬಿಟ್ಟು ಶೇರ್ ಮಾಡಿ ತಿನ್ನಿ ಮಾತಾಡಿಕೊಂಡು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇವಾಗ ಹೊರಗೆ ಹೋಗ್ತಿರಲ್ಲ ಡಿನ್ನರು ಲಂಚ್ ಅಂತೆಲ್ಲ, ಅದೇ ನೀವು ಮನೆಯಲ್ಲಿ ಒಂದು ಸಲ ಫ್ರೀ ಇರುವಾಗ ಸಂಡೇನೋ ಟ್ರೈ ಮಾಡಿದರೆ ಚೆನ್ನಾಗಿರುತ್ತೆ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆಗೆ. ನೀ ಜೊತೆ ಇರು ದಿನ ದಿನ ದಿನ, ನನ್ನ ಜೊತೆ ಇರು ದಿನ ದಿನ. ಬಿರಿಯಾನಿ ತಿಂದು ಇವಾಗ ಐಸ್ ಕ್ರೀಮ್ ತಿಂತಾ ನನ್ನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಸ್ಟೇ ಹೆಲ್ದಿ.